ಯ ಕಲಾವಿದ ಸುನೀಲ ಸಿದ್ದಪ್ಪ ಆನಂದಾಚೆ ಕಳೆದ 25 ವರ್ಷಗಳಿಂದ ಪರಿಸರ ಸ್ನೇಹಿ ಗಣಪತಿ ತಯಾರಿಸಿ ಜನಮೆಚ್ಚುಗೆಯನ್ನು ಪಡೆದಿದ್ದಾರೆ. ಈ ಹಿಂದೆ ಹುಣಸೆ ಬೀಜ, ಪ್ಲಾಸ್ಟಿಕ್ ಗ್ಲಾಸ್, ರುದ್ರಾಕ್ಷಿ ಮುಂತಾದವುಗಳಿಂದ ತಯಾರಿಸಿದ್ದಾರೆ. ಈ ವರ್ಷ ಗೋವಿನ ಜೋಳದ ತುಣುಕುಗಳಿಂದ ಪರಿಸರ ಸ್ನೇಹಿ ಗಣೇಶ ಮೂರ್ತಿಯನ್ನು ತಯಾರಿಸಿದ್ದಾರೆ. ದೂರದರ್ಶನದೊಂದಿಗೆ ಕಲಾವಿದ ಸುನೀಲ ಆನಂದಾಚೆ ಪ್ರತಿ ವರ್ಷ ಪರಿಸರ ಸ್ನೇಹಿ ಗಣಪತಿಯನ್ನು ತಯಾರಿ ಮಾಡುತ್ತೇನೆ. ಸ್ನೇಹಿತರು ಮತ್ತು ಮಕ್ಕಳು ಸಹಕಾರ ನೀಡುತ್ತಾರೆ. ಪರಿಸರ ಸ್ನೇಹಿ ಗಣೇಶ ಮೂರ್ತಿಯನ್ನು ತಯಾರಿಸುವುದರ ಮೂಲಕ ಪರಿಸರ ಸಂರಕ್ಷಣೆಗೆ ಆದ್ಯತೆ ನೀಡಿದಂತಾಗುತ್ತದೆ ಎಂದು ತಿಳಿಸಿದರು. ಮತ್ತೆ ನಮ್ಮ ಫ್ರೆಂಡ್ಸ್ ಮತ್ತೆ ಇಲ್ಲಿ ಹುಡುಗರು ಸಣ್ಣ ಸಣ್ಣ ಹುಡುಗರು ಬರ್ತಾರೆ ಮಾಡಕ್ಕೆ. ಎಲ್ಲರೂ ಅವ್ರು ಎಲ್ಲಾರ ಇದ್ರಲ್ಲೇ ಕಂಪ್ಲೀಟ್ ಆಗಿದ್ದಾರೆ. ಮೂರ್ತಿ ಮಾಡಿದ್ವಿ. ಅವ್ರ ಹುಡುಗರಿಗೇನೆ ಎಲ್ಲ ಕಲೆ ಬಗ್ಗೆ ಸ್ವಲ್ಪ ತಿಳಿಬೇಕಂತ ಅವ್ರು ಎಲ್ಲರಿಗೂ ನಾವು ತಗೊಂಡು ಮಾಡ್ತೀವಿ. ಸ್ಥಳೀಯರಾದ ಸ್ಮಿತಾ ಪೂಜಾರ 35 ಕೆಜಿ ಜೋಳವನ್ನು ಬಳಸಿ ಗಣೇಶ ಮೂರ್ತಿಯನ್ನು ತಯಾರಿಸಿದ್ದಾರೆ. ನಮ್ಮ ನಡುವೆ ಇರುವ ಕಲಾವಿದರೊಬ್ಬರು ಪರಿಸರ ಸ್ನೇಹಿಯಾಗಿರುವುದು ಹೆಮ್ಮೆ ಎಂದು ಸಂತಸ ವ್ಯಕ್ತಪಡಿಸಿದರು. ಯಾವಾಗ ಬರ್ತದೆ ಇದು ಗಣೇಶ ಬಂದು ಕೂಡ ನಮ್ಗೆ ಇಷ್ಟ ಆಗ್ತದೆ ಅಂತ ಹೇಳಿ ಇದು ಒಂದು ಅದ್ಭುತ ಪೂರ್ವಕವಾಗಿ ಒಂದು ಗಣೇಶನ್ ರೆಡಿ ಆಗಿದೆ. ಅದು ಹೆಮ್ಮೆ ನಮ್ಗೆ ಓಲ್ಡ್ ಗಾಂಧಿ. ಇನ್ನೋರ್ವ ಮಹಿಳೆ ಪ್ರತಿಭಾ ತುಂಬಾ ಶ್ರಮ ವಹಿಸಿ ಈ ಗಣಪತಿಯನ್ನು ನಿರ್ಮಾಣ ಮಾಡಿದ್ದಾರೆ. ಪ್ರತಿ ವರ್ಷ ಪರಿಸರ ಸ್ನೇಹಿ ಗಣಪತಿಯನ್ನು ನೋಡಲು ಮಕ್ಕಳೊಂದಿಗೆ ಬರುತ್ತೇನೆ ಎಂದು ತಿಳಿಸಿದರು. छोटे बच्चे भी उनके साथ करते हैं. ये छोटे बच्चों के लिए एक आदर्श है. उनको छोटे बच्चों को सिखाने के लिए